Namaste. Basic concepts and formula for PUC or 11th and 12th content. Two point eight or 0.28 determinants. The determinant is defined for a square matrix A. Square matrix ಅಂತ ಹೇಳಿದ್ರೆ rows and columns are equal ಆಗಿರುತ್ತೆ. Number of rows and number of columns are equal. Matrix A, it is usually denoted by, so ಇದು mod of A, ಗೊತ್ತಾಯ್ತಲ್ಲ, mod A, and will represent a single value on expansion as follows. ಸೊ ಇದು ಏನು ಮಾಡುತ್ತೆ ಅಂದರೆ mod A ಇದೆಯಲ್ಲ, ಅದು ಡಿಟರ್ಮಿನೆಂಟ್ ಆಫ್ A, ಸಿಂಗಲ್ ವ್ಯಾಲ್ಯೂ ಸಿಗುತ್ತೆ ನಮ್ಗೆ ಇದರಿಂದ. ಸೊ mod of A1 A2 B1 B2, ಸೊ A1 into B2 minus A2 into B1. So this one and this one. Okay, A1 B2 minus A2 B1. ಇದು 2 cross 2 ಮ್ಯಾಟ್ರಿಕ್ಸ್ ಆದರೆ. ಸೊ ದಿಸ್ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಂಬರ್ ಆಫ್ ರೋಸ್ ಕಾಲಮ್ಸ್ ಬೋತ್ ಆರ್ ಈಕ್ವಲ್ ಆಗಿದೆ. ಆ್ಯಂಡ್ ಹಿಯರ್ ದಿಸ್ ಇಸ್ 3 cross 3 ಮ್ಯಾಟ್ರಿಕ್ಸ್. ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಆರ್ ಈಕ್ವಲ್. ಸೊ A1 ಇದು ಕ್ಲೋಸ್ ಮಾಡ್ಕೋಬೇಕು, ಗೊತ್ತಾಯ್ತಲ್ಲ. A1 ಇಲ್ಲಿ ಕ್ಲೋಸ್ ಮಾಡಿದರೆ B2 B3 C2 C3. ದಿಸ್ ಇಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಲೈಕ್ ದಟ್. ನೆಕ್ಸ್ಟು ಮೈನಸ್ ಏಟು ಅಂತ ಹೇಳಿದ್ರೆ ಇದು ಕ್ಲೋಸ್ ಮಾಡಿ B1 B3 C1 C3 B1 B3 C1 C3. ನೆಕ್ಸ್ಟ್ ಇಸ್ ಪ್ಲಸ್ A3 ಹಾಕ್ಕೊಂಡು, ಸೊ ಇದು ಕ್ಲೋಸ್ ಮಾಡಬೇಕು B1 B2 C1 C2 B1 B2 C1 C2. ನೆಕ್ಸ್ಟ್ ದಟ್ ಈಸ್ A1 ನೆಕ್ಸ್ಟು B2 C3 ಮೈನಸ್ B3 C2 minus A2 B1 C3 minus B3 C1 plus A3 B1 C2 minus B2 C1. Next, important properties of determinants. First properties of determinants. The determinant can be expanded through any row or column as above, keeping in mind the sign plus minus etc. as we move from one element to the other starting from the first row or column. Second properties of determinants. The value of the determinant remains unaltered if the rows and columns are interchanged. Third properties of determinants. The value of the determinant is 0 if any two rows or columns are identical or proportional. Third properties of determinants. The property of common factors is presented below. K1, K into A1, K A2, B1, B2. So this K is common, no? Take it outside. K into A1, A2, B1, B2. Otherwise, K A1, K B1 ಅಂತ ಇದ್ರೂ ಕೂಡ Kನ take it outside. A1, A2, B1, B2. ಗೊತ್ತಾಯ್ತಲ್ಲ, ಹೀಗಿದ್ರೂ ಕೂಡ K ಕಾಮನ್ ಆಗುತ್ತೆ. ಕಾಲಮ್ಸಲ್ಲಿ ಕಾಮನ್ ಆಗಿದ್ರೂ ಕೂಡ K ಕಾಮನ್. ನೆಕ್ಸ್ಟ್, ಡಿಟರ್ಮಿನೆಂಟ್ ಮೆಥಡ್ ಟು ಸಾಲ್ವ್ ಎ ಸಿಸ್ಟಮ್ ಆಫ್ ಈಕ್ವೇಷನ್ಸ್. ಕ್ರಾಮರ್ಸ್ ರೂಲ್. ಕ್ರಾಮರ್ಸ್ ಅನ್ನೋರೊಬ್ಬರು ಮ್ಯಾಥಮೆಟಿಷಿಯನ್ನು, ಅವರು ಇದನ್ನು ಫೈಂಡ್ ಔಟ್ ಮಾಡಿತ್ತು, ಹಾಗಾಗಿ ಇದಕ್ಕೆ ಕ್ರಾಮರ್ಸ್ ರೂಲ್ ಅಂತ ಹೇಳ್ತೇವೆ. ಸೊ ಕನ್ಸಿಡರ್ ದೀಸ್ ತ್ರೀ ಆರ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್. A1x ಪ್ಲಸ್ A2y ಪ್ಲಸ್ A3z ಈಕ್ವಲ್ ಟು K1. B1x plus B2y plus B3z equal to K2. C1x plus C2y plus C3z equal to K3. Let delta x. So delta x ಅಂತ ಹೇಳಿದ್ರೆ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಡಿಟರ್ಮಿನೆಂಟ್ ಆಫ್ ಎಕ್ಸ್, ಅದರ್ವೈಸ್ ಡೆಲ್ಟಾ ಎಕ್ಸ್ ಈಕ್ವಲ್ ಟು ಡಿಟರ್ಮಿನೆಂಟ್ದು ಮೋಡ್ K1 ಇಲ್ಲಿ ಇದೆಯಲ್ಲ ಈಕ್ವಲ್, ಅದನ್ನು ಹಾಕಬೇಕು, ಇದನ್ನು ರೀಪ್ಲೇಸ್ ಮಾಡಿಬಿಟ್ಟು K1 K2 K3. ನೆಕ್ಸ್ಟು ವೈದು ಕೋಯಿಫಿಷೆಂಟ್ A2 B2 C2 A2 B2 C2 ಆ್ಯಂಡ್ Z ಕೋಯಿಫಿಷೆಂಟ್ ಇಸ್ A3 B3 C3. ನೆಕ್ಸ್ಟ್ ಡೆಲ್ಟಾ ವೈ, ಇಲ್ಲಿ ಸೆಕೆಂಡ್ ವೈನ ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ, ಡಿಟರ್ಮಿನೆಂಟ್ ಆಫ್ ವೈ ಫೈಂಡ್ ಔಟ್ ಮಾಡಬೇಕಂದ್ರೆ ಎಕ್ಸ್ ಕೋಯಿಫಿಷೆಂಟ್ ಇಸ್ A1 B1 C1 A1 B1 C1 ಹಾಗೆ ಬರೀಬೇಕು. ವೈ ಪ್ಲೇಸ್ನಲ್ಲಿ, ವೈದು ಕೋಯಿಫಿಷೆಂಟ್ ಪ್ಲೇಸಲ್ಲಿ K1 K2 K3 ಹಾಕಬೇಕಷ್ಟೆ. Z ಕೋಯಿಫಿಷೆಂಟ್ A3 B3 C3
ಥರ್ಡ್ ಕಾಲಮಲ್ಲಿ. ನೆಕ್ಸ್ಟ್ ಡೆಲ್ಟಾ ಝೆಡ್ ಅಂದರೆ ಡಿಟರ್ಮಿನೆಂಟ್ ಆಫ್ ಝೆಡ್ ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ ಎಕ್ಸ್ ಕೋಯಿಫಿಷಿಯಂಟ್ A1, B1, C1 in first column. In second column, y coefficient is A2, B2, C2. In third ಕಾಲಮ್ನಲ್ಲಿ z ಕೋಯಿಫಿಷಿಯಂಟ್ ಪ್ಲೇಸ್ನಲ್ಲಿ K1, K2, K3 ಹಾಕಬೇಕು. ನೆಕ್ಸ್ಟ್ ಆ್ಯಂಡ್ ಡೆಲ್ಟಾ ಈಸ್ ಓವರಾಲ್ ಡಿಟರ್ಮಿನೆಂಟ್ ಇದು. ಸೊ A1, A2, A3, B1, B2, B3, C1, C2, C3. ದೆನ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಆ್ಯಂಡ್ ಫೈಂಡ್ ಔಟ್ ದಿ y ಈಕ್ವಲ್ ಟು ಡೆಲ್ಟಾ y ಡಿವೈಡೆಡ್ ಬೈ ಡೆಲ್ಟಾ. z ಈಕ್ವಲ್ ಟು ಡೆಲ್ಟಾ z ಡಿವೈಡೆಡ್ ಬೈ ಡೆಲ್ಟಾ. Here delta is the coefficient determinant and delta x, delta y, delta z are the determinants obtained by replacing the coefficient of x, y, z respectively with that of constants in the RHS of the given equations. Rule of cross multiplication. If a1x plus a2y plus a3z equal to 0, b1x plus b2y plus b3z equal to 0, then the proportionate values of x, y, z or x is to y is to z are given by, so cross multiplication method ಹೇಗೆ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಇದೆಯಲ್ಲ, ಸೊ ಇದನ್ನು ತೊಗೋಬೇಕು A2, A3, B2, B3. ನೆಕ್ಸ್ಟು y ಫೈಂಡ್ ಔಟ್ ಮಾಡಬೇಕಾದ್ರೆ ಈಕ್ವಲ್ ಟು ಇದು ಪ್ಲಸ್ಸು ಮೈನಸ್ಸು ಪ್ಲಸ್ ಹಾಗೆ. ನೆಕ್ಸ್ಟು ಮೈನಸ್ ವೈದು ಬರಿಬೇಕಂದ್ರೆ A1, A3, B1, B3. ನೆಕ್ಸ್ಟ್ ಝೆಡ್ ಬೇಕು ಅಂತ ಹೇಳಿದ್ರೆ A1, A2, B1, B2. A1, A2, B1, B2. So this is the cross multiplication rule. Okay, thank you so much.